ಕೇಳೋದಾದ್ರೆ ನಾನು ನಿಮ್ಮ ಆಫೀಸಿಗೆ ಬಂದಾಗ ಆರಂಭದಲ್ಲಿ ನೋಡಿದೆ ನಿಮ್ಮ ತಂದೆಯವರ ಫೋಟೋನ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಾ. ಹೇಗೆ ಸರ್ ಅವಾಗಿನ ಬಾಲ್ಯ ಆಗಿರ್ಬೋದು, ಹಾಗೆ ಇಲ್ಲಿಂದ ತನಕದ ಇನ್ಸ್ಪಿರೇಷನ್ ಯಾವ ರೀತಿ ಆಗಿದ್ದು? ಸೊ ಹೇಳ್ಬೇಕಂದ್ರೆ ನಮ್ಮ ಫಾದರೇ ಇನ್ಸ್ಪಿರೇಷನ್. ಅವ್ರು ತೀರೋಗಿ ಒಂದು 7 ಇಯರ್ಸ್ ಆಗಿದೆ. ರಾಜೇಂದ್ರ ಪ್ರಸಾದ್ ನಮ್ಮ ಫಾದರ್ ಹೆಸರು. ಅವರು ಎಕನಾಮಿಕ್ಸ್ ಲೆಕ್ಚರರ್, ಎಕನಾಮಿಕ್ಸ್ MA MPhil PhD ಮಾಡಿದ್ದಾರೆ. ಎಕನಾಮಿಕ್ಸ್ ಲೆಕ್ಚರರ್ ಮತ್ತು ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. ಸೊ ಒಂದು 7 ಇಯರ್ಸ್ ಆಗಿದೆ ಅವ್ರು ತೀರೋಗಿ. ನಾನು ASP ಸುರ್ಪುರಲ್ಲಿ ಇದ್ದಾಗ ತೀರೋಗಿದ್ರು. ಸೊ ಅವರು ಬೇಸಿಕಲಿ ಸಿವಿಲ್ಸ್ ಪ್ರಿಪೇರ್ ಆಗಿದ್ರು. ಅವರು ಇಂಟರ್ವ್ಯೂ ವರೆಗೆ ಹೋಗಿದ್ರು. ಸೊ ಒಂದು ರೀತಿಯಾಗಿ ಅವರೇ ಇನ್ಸ್ಪಿರೇಷನ್. ಅವರೇ ಫಸ್ಟ್ ಇಂದ ನಮ್ಗೆ ಸಿವಿಲ್ ಸರ್ವಿಸಸ್ ಹೇಗಿರುತ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಎಕ್ಸಾಕ್ಟ್ ಐಡಿಯಾ ಇರ್ಲಿಲ್ಲ. ಬಟ್ ಆದ್ರೆ ಸಿವಿಲ್ ಸರ್ವಿಸಸ್ ಅಂತ ಒಂದು ಇದೆ, IAS IPS ಅಂತ ಒಂದು ಪೋಸ್ಟ್ ಇವೆ. ಸಿವಿಲ್ ಸರ್ವಿಸಸ್ ಅಲ್ಲಿ ಹೆಂಗೆ ಸೇವೆ ಮಾಡಬಹುದು, ಏನೇನು ನಮಗೆ ಅವಕಾಶಗಳಿವೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಮಾಡ್ಲಿಕ್ಕೆ. ಸೊ ಇದೆಲ್ಲ ಅವರು ಚೈಲ್ಡ್ಹುಡ್ ಇಂದ ಹೇಳ್ಕೊಡ್ತಿದ್ರು. ಸೊ ಸ್ಕೂಲಿಂಗ್ ಅಲ್ಲಿ ಕೂಡ ಸ್ಕೂಲಿಂಗ್ ಟೈಮಲ್ಲಿ ಯಾರು ಏನೋ ಪ್ರಿಪರೇಷನ್ ಏನು ಮಾಡಲಿಲ್ಲ. ಆದ್ರೆ ಜನರಲ್ ನಾಲೆಡ್ಜ್ ಇರ್ಬೋದು, ನ್ಯೂಸ್ ಪೇಪರ್ ಓದೋದು ಇರ್ಬೋದು, ಮತ್ತೆ ಜನರಲ್ ಆಗಿ ಎಸ್ಸೆ ಬರೆಯುವಂಥದ್ದು, ಸ್ಪೀಚಸ್ ಏನಾದರೂ ಇದ್ರೆ ಸ್ಪೀಚಸ್. ಸೊ ಈ ರೀತಿಯಾಗಿ ಒಂದು ಆ ಬೆಂಟ್ ಆಫ್ ಮೈಂಡ್ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಒಟ್ಟಾರೆಯಾಗಿ ತಂದೆ ಕನಸನ್ನ ಮಗ ಪೂರೈಕೆ ಮಾಡಿದ್ರು ಅಂತ ಹೇಳ್ಬೋದು.